ನಾನು ಜನತೆಗೆ ಎಲ್ಲರಿಗೂ ಹೇಳ್ತಾ ಇರೋದು, ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗೆ ತಾವು ಸಪೋರ್ಟ್ ಮಾಡಬೇಕು. ಆಲ್ ದಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗೆ ಅವ್ರವ್ರ ಕರ್ತವ್ಯ ಮಾಡ್ತಾ ಇದ್ದಾರೆ. ನಾವು ನಮ್ಮಂತ ಮನೆಯವರು ಟ್ಯಾಕ್ಸ್ ಕಟ್ಟಿಲ್ಲ ಅಂದಾಗ ನಮ್ಮ ಮನೆ ಬಂದು ರೈಡ್ ಮಾಡ್ತಾರೆ, ಅದು ಸಹಜ. ಅದು ಯಾರಾದ್ರೂ ಏನಂತೆ, ಎಂತ ದೊಡ್ಡ ವ್ಯಕ್ತಿ ಆದ್ರೆ ಅಂತ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ರೈಡ್ ಮಾಡ್ತಾರೆ ಅಥವಾ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅಕಸ್ಮಾತ್ ಅವ್ರು ಟ್ಯಾಕ್ಸ್ ಕರೆಕ್ಟಾಗಿ ಕಟ್ಟಿದ್ದಾರೆ ಅಂತೆಲ್ಲ ತೋರಿಸಿದ್ರೆ ದಾಖಲಾಗ್ತಾರೆ, ಅವಾಗ ಬಿಟ್ಬಿಡ್ತಾರೆ. ಅದು ಸಹಜ. ಸೊ ಅದ್ರ ಅವಮಾನ ಅನ್ನೋದೇನಿಲ್ಲ. ನೀವು ಕರೆಕ್ಟ್ ಆಗಿದ್ರೆ ನೀವೇನು ತಲೆ ಕೆಟ್ಕೊಳಂಗಿಲ್ಲ. ಬನ್ನಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ನಮ್ಮ ಮನೆಗೂ ಬನ್ನಿ, ನಾನು ಟ್ಯಾಕ್ಸ್ ಕಟ್ತಿದ್ದೀನೋ ಇಲ್ಲೋ, ನನ್ನ ಹತ್ರ ಎಷ್ಟು ಇನ್ಕಮ್ ಇದೆ ನೋಡಿ ಧೈರ್ಯವಾಗಿ ಹೇಳ್ತೀನಿ. ಹಂಗೆ ಎಲ್ಲರೂ ಆಗಲಿ. ಅರ್ಥ ಆಯ್ತಾ? ಪೊಲೀಸರು ಸಪೋರ್ಟ್ ಮಾಡಬೇಕು, ರಾಜಕೀಯ ವ್ಯಕ್ತಿಗಳು ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ನೀವು ಅವ್ರ ವಿರುದ್ಧವಾಗಿ ಹೋದ್ರೆ ನೀವು ಕರೆಕ್ಟಾಗಿ ಇಲ್ಲ ಅಂತ ಅರ್ಥ. ಅವ್ರ ಪರವಾಗಿ ಹೋದ್ರೆ ನೀವು ಕರೆಕ್ಟಾಗಿದ್ದೀರಾ ಅಂತ. ನಮಗೆ ಪರವಾಗಿರೋ ರಾಜಕೀಯ ವ್ಯಕ್ತಿಗಳು ಬೇಕು, ಯಾಕಂದ್ರೆ ಅವ್ರು ಕರೆಕ್ಟಾಗಿರ್ತಾರೆ. ನೀವು ಕರೆಕ್ಟಾಗಿ ಏನು ದುಡ್ಡು ಮಾಡ್ಕೊಂಡಿಲ್ಲ, ಬೇರೆ ಸರ್ಕಾರದ ದುಡ್ಡು ಮಾಡ್ಕೊಂಡಿಲ್ಲ, ಜನರು ದುಡ್ಡು ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಸಪೋರ್ಟ್ ಮಾಡೇ ಮಾಡ್ತೀರ, ಇಲ್ಲ ವಿರೋಧವಾಗಿ ಹೋಗ್ತೀರ. ನನಗೆ ಬೇಕಾಗಿರೋದು, ನಮ್ಮೆಲ್ಲರಿಗೂ ಬೇಕಾಗಿರೋದು ಅವ್ರ ಪರವಾಗಿರೋದು. ಅವ್ರಿಗೆ ಸೆಕ್ಯೂರಿಟಿ ಕೊಡಬೇಕು ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ಗೆ. ಯಾಕಂದ್ರೆ ಈಗ ಅವರು ಎಷ್ಟೋ ಜನ ಕೆಲವರು ರಾಜಕೀಯ ವ್ಯಕ್ತಿಗಳನ್ನ ಎದುರಾಕೊಂತಾರೆ. ಅಂದ್ರೆ ದುಡ್ಡು ಮಾಡ್ಕೊಂಡಿರೋರು, ಸರಿಯಾಗಿ ಟ್ಯಾಕ್ಸ್ ಕಟ್ಟದೇ ಇರೋರು, ಅಥವಾ ಗೌರ್ಮೆಂಟ್ ದುಡ್ಡು ಹೊಡೆದಿರೋರು, ಅಥವಾ ಸರ್ಕಾರದ ಜನರ ದುಡ್ಡು, ಅದೇ ಜನರ ದುಡ್ಡೇ ಸರ್ಕಾರದ ದುಡ್ಡು ಹೊಡೆದಿರೋರು ಅವ್ರುಗಳು ವಿರುದ್ಧವಾಗಿ ಹೋಗ್ತಾರೆ. ಅವ್ರಿಗೆ ಮಿಲಿಟರಿ ಕೂಡ ಸೆಕ್ಯೂರಿಟಿ ಕೊಟ್ಟರೆ ಖುಷಿ ಪಡ್ತೀನಿ. ದೇಶ ಕಾಯೋದು ಒಂದೇ ಅಲ್ಲ, ದೇಶದಲ್ಲಿರೋ ಕಚಡ ಜನರು ಎದುರಿಸೋದು, ತುಳಿಯೋದು ಕೂಡ ನಿಮ್ಮ ಕೆಲಸ. ಮಿಲಿಟರಿ ಅವರೇ ಕಚಡ ಜನರುಗಳು ಇದ್ದಾರೆ, ಒಳ್ಳೆಯವ್ರನ್ನ ನೋವು ಕೊಡೋರು ಇರ್ತಾರೆ. ಈಗ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಒಳ್ಳೆಯವರ ಕೆಟ್ಟವರ? ಒಳ್ಳೆಯವ್ರು ತಾನೆ. ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ಇಡೀ ದೇಶ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಈ ವಿಷಯದಲ್ಲಿ PM ಅವರು ಸಪೋರ್ಟ್ ಮಾಡಬೇಕು, ಯಾಕಂದ್ರೆ ಮಾಡ್ತಾ ಇದ್ದಾರೆ ಮೋದಿ ಅವರು. ಅದು ನಾವು ಖುಷಿ ಪಡ್ತೇವೆ. ಯಾಕಂದ್ರೆ ನೀವೆಲ್ಲ ರಾಜಕೀಯ ವ್ಯಕ್ತಿಗಳು ಬಿಡಿ, ಪಕ್ಷ ನೋಡ್ಬಿಡಿ, ನೀವು ಹೇಳಿ ನಾವೆಲ್ಲ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಸಪೋರ್ಟ್ ಮಾಡ್ತೀರಿ, ನಮ್ಮ ಮನೆಗೆ ಬನ್ನಿ, ಬಂದ್ಬಿಟ್ಟು ನೀವು ಅದೇನೇನು ಪರಿಶೀಲನೆ ಮಾಡ್ತಿರೋ ಮಾಡಿ, ಅದಾದ್ಮೇಲೆ ನೀವೇ ಸ್ಟೇಟ್ಮೆಂಟ್ ಕೊಡಿ, ನಾವು ಕರೆಕ್ಟ್ ಆಗಿದ್ದೀರಿ, ನಮಗೆ ಇವ್ರ ಮನೇಲಿ ಏನೂ ಸಿಕ್ಕಿಲ್ಲ, ಇವ್ರು ಕರೆಕ್ಟಾಗಿ ಟ್ಯಾಕ್ಸ್ ಕಟ್ಟಿದ್ದಾರೆ ಅಂತ ಬನ್ನಿ ನೋಡೋಣ. ರಾಜಕೀಯ ವ್ಯಕ್ತಿಗಳು ಯಾಕೆ ಬರಲ್ಲ? ಎಲೆಕ್ಷನ್ ಟೈಮ್ ನಮ್ಮ ಹೆಸರು ಮಸಿ ಬಳಿತಾರೆ ಅಂದ್ರೆ ನಿಮ್ಮ ಹತ್ರ ದುಡ್ಡೇ ಐತೆ. ಸೊ ನಿಮ್ಗೆ ಗೊತ್ತಾಗುತ್ತೆ. ನಾನು ಆಚೆ ಬಂದೇ ಬರ್ತೀನಿ ಬ್ಲ್ಯಾಕ್ ಮಾರ್ಕ್ ತಗೊಂಡು, ಅವಾಗ ನಮ್ಗೆ ಓಟ್ ಹಾಕಲ್ಲ ಅಂತ. ಕರೆಕ್ಟ್ ಆಗಿದ್ರೆ ಯಾರು ಭಯ ಪಡಲ್ಲ ಅಲ್ವಾ? ಇವಾಗ ಕರೆಕ್ಟಾಗಿ ಇಲ್ದವ್ರು ಕುತ್ಕೊಂಡು ಬೇರೆ ಪಕ್ಷದವರಿಂದ ನಮ್ಗೆ ಅವಮಾನ ಆಗ್ತಾ ಐತೆ, ಅವ್ರು ನಮ್ಮನ್ನ ತುಳಿತಾ ಇದ್ದಾರೆ, ಅವ್ರು ನಮ್ಮ ಮಸಿ ಬಳಿತಾರೆ ಅಂದ್ರೆ ನಿಮ್ಮ ಹತ್ರ ದುಡ್ಡೇ ಐತೆ. ಸೊ ನಿಮ್ಗೆ ಗೊತ್ತಾಗುತ್ತೆ. ನಾನು ಆಚೆ ಬಂದೇ ಬರ್ತೀನಿ ಬ್ಲ್ಯಾಕ್ ಮಾರ್ಕ್ ತಗೊಂಡು, ಅವಾಗ ನಮ್ಗೆ ಓಟ್ ಹಾಕಲ್ಲ ಅಂತ. ಕರೆಕ್ಟ್ ಆಗಿದ್ರೆ ಯಾರು ಭಯ ಪಡಲ್ಲ ಅಲ್ವಾ? ಇವಾಗ ಕರೆಕ್ಟಾಗಿ ಇಲ್ದವ್ರು ಕುತ್ಕೊಂಡು ಬೇರೆ ಪಕ್ಷದವರಿಂದ ನಮ್ಗೆ ಅವಮಾನ ಆಗ್ತಾ ಐತೆ, ಅವ್ರು ನಮ್ಮನ್ನ ತುಳಿತಾ ಇದ್ದಾರೆ, ಅವ್ರು ನಮ್ಮ ಎಲೆಕ್ಷನ್ ಅಲ್ಲಿ ನಿಲ್ದೇ ಇರಂಗ್ ಮಾಡಕ್ ಹೋಗ್ತಾವ್ರೆ ಅಂತ ಈ ತರ ಕಥೆಗಳು ಕಟ್ಟೋರು ಅವ್ರ ಮನೆ ಫಸ್ಟ್ ರೈಡ್ ಮಾಡ್ಬೇಕು. ಯಾಕಂದ್ರೆ ಅವ್ರ ಮನೇಲೂ ಇದ್ದೇ ಇರುತ್ತೆ ಬ್ಲ್ಯಾಕ್ ಮನಿ ಅಲ್ವಾ? ಬಟ್ ಎಲ್ಲ ಹುಷಾರಾಗ್ತಾವ್ರ. ಈಗ ಎಲ್ಲೆಲ್ಲ ಹೋಗುತ್ತೋ ಬ್ಲ್ಯಾಕ್ ಮನಿ. ಒಟ್ನಾಗ ಬಡವ್ರಿಗೆ ಹೋದ್ರೆ, ರೈತರಿಗೆ ಹೋದ್ರೆ, ದುಡ್ಡು ಇಲ್ದಿರೋರ್ಗೆ ಹೋದ್ರೆ, ಊಟ ಇಲ್ದಿರೋರ್ಗೆ ಹೋದ್ರೆ ಖುಷಿ ಪಡ್ತೀವಿ. ಬಿರಿಯಾನಿ ತಿಂದವ್ರು ಬಿರಿಯಾನಿ ಹೋಗ್ಕೊಡ್ದು, ಹೊಟ್ಟೆಗೆ ಊಟ ಇಲ್ದವ್ರು ಬಿರಿಯಾನಿ ತಿನ್ಬೇಕು ಅನ್ನೋ ಆಸೆ ಪಡೆ ಉಚ್ಚಾ ವೆಂಕಟ್. ಬಾಯ್ ಫ್ರಮ್ ದಿ ಸ್ಪೈರಿಂಗ್ ಸ್ಟಾರ್ ಉಚ್ಚಾ ವೆಂಕಟ್. ಈಗ ಎಷ್ಟು ಬ್ಲ್ಯಾಕ್ ಮನಿಗಳು, ಎಷ್ಟು ಕೆಲವು ರಾಜಕೀಯ ವ್ಯಕ್ತಿಗಳು ದುಡ್ಡು ಮಾಡೋರು, ಅದೆಲ್ಲ ಮೆತ್ತಿಗೆ ಜನರಿಗೆ ಸಾಗಿಸ್ತಾವ್ರೆ. ನೋಡ್ರಪ್ಪ, ಎಲೆಕ್ಷನ್ ಟೈಮಲ್ಲಿ ಸಾಕ್ಸಕ್ಕಾಗಲ್ಲ, ಇವಾಗೇ ಸಾಕ್ಸ್ಬಿಡ್ತೀನಿ, ಆಮೇಲೆ ನಮಗೆ ಓಟ್ ಹಾಕಿ ಅಂತ ನೀವು ಇಸ್ಕೊಂಬಿಡಿ, ತಪ್ಪೇನಿಲ್ಲ. ಆಮೇಲೆ ಓಟು ಕರೆಕ್ಟ್ ಆಗಿರೋರಿಗೆ ಹಾಕಿ, ಯಾಕಂದ್ರೆ ಅದು ನಿಮ್ ದುಡ್ಡು, ಜನರು ದುಡ್ಡು ಅವ್ರಿಗೆ ಹೊಡೆದಿರೋದು, ಜನರಿಗೆ ಹೋಗಿ. ಬಾಯ್ ಫ್ರಮ್ ದಿ ಸ್ಪೈರಿಂಗ್ ಸ್ಟಾರ್ ಉಚ್ಚಾ ವೆಂಕಟ್.